ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು, ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಕುರಿತು ಅಂಡ್ ಹಾಗೇನೂ ಸಹ ಜೊತೆಗೆ ಒಂದು ಗುಡ್ ನ್ಯೂಸ್ ಇರುವಂಥದ್ದು. ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸನ್ನು ಪಡ್ಕೋತೀರಾ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಈಗ ಏನು 23ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು ನೀವು ಸಾಕಷ್ಟು ಫಲಾನುಭವಿಗಳು ವೆಯ್ಟ್ ಮಾಡ್ತಿದ್ದೀರಾ. ಸೊ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಮಾಧ್ಯಮ ಮಿತ್ರರು ಕೇಳ್ತಾರೆ, ಗೃಹಲಕ್ಷ್ಮಿಯರಿಗೆ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಲ್ವಾ, ಬಾಕಿ ಇದೆ ಅಲ್ವಾ, ಯಾಕೆ ಅಂತ ಕೇಳಿದಾಗ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ, ಆಗಸ್ಟ್ ತಿಂಗಳವರೆಗೂ ಹಣ ಜಮಾ ಮಾಡಿದ್ದೇವೆ, ಇನ್ನು ಸೆಪ್ಟೆಂಬರ್ ಅಂಡ್ ಹಾಗೇನು ಅಕ್ಟೋಬರ್ ತಿಂಗಳ ಹಣ ಬಾಕಿ ಇದೆ, ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ, ಆದಷ್ಟು ಬೇಗ ಜಮಾ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಮತ್ತೊಂದ್ಸಲಿ ಹೇಳಿರುವಂಥದ್ದು. ಅಂದರೆ ನಿಮಗೆಲ್ಲ ಒಂದು ಕನ್ಫರ್ಮೇಷನ್ ಆಗಿಬಿಡ್ಬೇಕು. ಏನು ಕನ್ಫರ್ಮೇಷನ್ ಆಗಿರಬೇಕು? ಸೊ ನೀವು ಸಾಕಷ್ಟು ಫಲಾನುಭವಿಗಳು ಅಂದ್ಕೊಂಡಿರ್ತೀರಾ, ಇಲ್ಲಿ ಒಂದು 2 ತಿಂಗಳ ಹಣ ಸ್ಕಿಪ್ ಮಾಡಿಬಿಟ್ರು, 3 ತಿಂಗಳ ಹಣ ಸ್ಕಿಪ್ ಮಾಡಿಬಿಟ್ರು ಅಂತ ಹೇಳಿಬಿಟ್ಟು. ಸೊ ನಿಮ್ಗೆ ಇಲ್ಲಿ ಯಾವುದೇ ಥರದ ಹಣ ಆದರೆ ಸ್ಕಿಪ್ ಮಾಡಿಲ್ಲ. ಇಲ್ಲಿ ಬಂದುಬಿಟ್ಟು ನೋಡಿ, ನಿಮಗೆ ಗೃಹಲಕ್ಷ್ಮಿಯರಿಗೆ ಆಗಸ್ಟ್ ತಿಂಗಳವರೆಗೂ ಹಣ ಜಮಾ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ನಿಮಗೆ ಬರಬೇಕಿರುವಂತಹ ಸೆಪ್ಟೆಂಬರ್ ಅಂಡ್ ಹಾಗೇನು ಅಕ್ಟೋಬರ್ ತಿಂಗಳ ಹಣ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅತಿ ಶೀಘ್ರದಲ್ಲೇ ಅಂತ ಅಂದರೆ ನಿಮಗೆ ಈಗ ನೆಕ್ಸ್ಟ್ ಮುಂದಿನ ತಿಂಗಳಲ್ಲೇ ನಿಮಗೆ ಒಂದು 2 ಕಂತಿನ ಹಣ ಜಮಾ ಆಗುವಂತಹ ಎಲ್ಲ ಥರದ ಸಾಧ್ಯತೆಗಳಾದರೆ ಇರುವಂಥದ್ದು. ಜೊತೆಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಈಗ ಯಾಕೆ ತಡ ಆಗ್ತಿದೆ ಅನ್ನೋದಕ್ಕೂ ಒಂದು ರೀಸನ್ ಆದರೆ ಕೊಟ್ಟಿರುವಂಥದ್ದು. ಏನು ರೀಸನ್ನು ಅಂತ ಅಂದರೆ, ಈಗ ನಿಮಗೆ ನಾನು ಈಗಾಗಲೇ ಸಾಕಷ್ಟು ವೀಡಿಯೋಸಲ್ಲಿ ಹೇಳಿದ್ದೆ, ಗೃಹಲಕ್ಷ್ಮಿ ಸಂಘ ಚಾಲನೆಗೆ ತರ್ತಾರೆ ನವೆಂಬರ್ 19ನೇ ತಾರೀಕು ಅಂತ ಹೇಳಿಬಿಟ್ಟು. ಬಟ್ ಇದೀಗ ಡೇಟನ್ನು ಮುಂದೂಡಿಕೆ ಹಾಕಿರುವಂಥದ್ದು. ಗೃಹಲಕ್ಷ್ಮಿ ಸಂಘ ಅಂಡ್ ಹಾಗೇನು ಸಹ ಈಗ ಹೊಸದಾಗಿ 2 ಯೋಜನೆಗಳನ್ನು ಜಾರಿ ತರ್ತಿದ್ದಾರಂತೆ. ಇದೇ ತಿಂಗಳು 28ನೇ ತಾರೀಕು ಚಾಲನೆಯನ್ನು ಕೊಡ್ತಿದ್ದಾರೆ. ಹೌದು, ಸ್ವತಃ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದನೇ ಒಂದು ಚಾಲನೆ ಕೊಡ್ತಿರುವಂಥದ್ದು. ಇದೇ ತಿಂಗಳು 28ನೇ ತಾರೀಕು ಇಲ್ಲಿ ಗೃಹಲಕ್ಷ್ಮಿ ಸಂಘಕ್ಕೆ ಅಂಡ್ ಹಾಗೇನು ಸಹ ಇನ್ನೊಂದು ಯೋಜನೆಗೆ ಹೊಸದಾಗಿ ಚಾಲನೆಯನ್ನು ಕೊಡ್ತಿದ್ದಾರೆ. ಆ ಚಾಲನೆಯನ್ನು ಕೊಟ್ಟಿದ್ದ ಆದಮೇಲೆ ನಿಮ್ಗೆಲ್ರಿಗೂ ಸಹ ಗೃಹಲಕ್ಷ್ಮಿ ಸಂಘದ ಲಾಭ ಗೊತ್ತಾಗುತ್ತೆ. ಅಂಡ್ ಹಾಗೇನು ಈಗ ಇನ್ನೊಂದು ಯೋಜನೆ ಏನು ಕೊಡ್ತಿದ್ದಾರೆ, ಆ ಯೋಜನೆಯ ಲಾಭ ಏನು, ಆ ಯೋಜನೆಯ ಹೆಸರೇನು, ಆ ಯೋಜನೆಯಿಂದ ನಿಮಗೆಲ್ಲ ಎಷ್ಟು ಹಣ ಸಿಗುತ್ತೆ, ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿಬಿಟ್ಟು ಅದೂ ಸಹ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಇದು ನಿಮಗೆ ಕೊಟ್ಟಿರುವಂಥದ್ದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೇ ತಿಂಗಳು 28ನೇ ತಾರೀಕು ಇಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹೊಸದಾಗಿ 2 ಯೋಜನೆಯನ್ನು ಜಾರಿ ತರ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ. ಅದರಲ್ಲಿ ಗೃಹಲಕ್ಷ್ಮಿ ಸಂಘನೂ ಸಹ 100% ಆಗಿ ಇರುತ್ತೆ. ಯಾಕಂತ ಅಂದರೆ ಈಗಾಗಲೇ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಹೇಳಿದ್ದಾರೆ, ಯಾವ್ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೇನು ಜೊತೆಗೆ ಇಲ್ಲಿ ಯಾರೆಲ್ಲ 23ನೇ ಕಂತಿನ ಹಣ ಬಂದಿಲ್ಲ ಅಂತಹ ಫಲಾನುಭವಿಗಳು ಅಂದ್ಕೊಂಡಿರ್ತೀರಾ, ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಆಗುತ್ತಾ, ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಆದರೆ ಸ್ಟಾಪ್ ಆಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಸೆಪ್ಟೆಂಬರ್ ಅಂಡ್ ಹಾಗೇನು ಅಕ್ಟೋಬರ್ ತಿಂಗಳ ಹಣ ನಿಮ್ಗೆ ಏನು ಜಮಾ ಆಗಬೇಕು, 2 ತಿಂಗಳ ಹಣ ಬಾಕಿ ಇರುವಂಥ ಹಣ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ಎಲ್ಲ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದ ಆದಮೇಲೆ 28ನೇ ತಾರೀಕು ಆಗಿದ್ದ ಆದಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೀವೇ ನೋಡ್ತಾ ಇರಿ, ಇಮಿಡಿಯೇಟಾಗಿ 2,000 ಹಣ ಆದರೆ ಕ್ರೆಡಿಟ್ ಆಗುತ್ತೆ. ಒಟ್ಟಿಗೆ 4,000 ಒಂದೇ ಸರಿ ಬರಲ್ಲ, 2,000 ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುವಂಥದ್ದು. ಈ ತಿಂಗಳು 28ನೇ ತಾರೀಕು ಆಗಿದ್ದ ಆದಮೇಲೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ 100% ಆಗಾದರೆ ಜಮಾ ಆಗುತ್ತೆ. ಓಕೆನಾ? ಸೊ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಗುಡ್ ನ್ಯೂಸು, ಜೊತೆಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಹೊಸ ಯೋಜನೆಗಳ ಬಗ್ಗೆ. ಇನ್ನಿತರ ಎಲ್ಲ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಅಂಡ್ ಹಾಗೇನು ಸಹ ರಾಜ್ಯ ಸರ್ಕಾರದಿಂದ ಬರುವಂತಹ ಯೋಜನೆಯ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀವಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.